ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಕಾರ್ಯನಿಮಿತ್ತ ಈ ಒಂದು ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ಆದ್ರಿಂದ ಸ್ಟೇಟ್ ವತಿಯಿಂದ ಅವರಿಗೆ ಸರ್ ಹಾಗೆ ಈ ಕಡೆ ನೋಡಿ ಹಾಗೆ ಸರ್. ಈ ಒಂದು ಫಿಟ್ನೆಸ್ ಸೆಂಟರ್ನ ಕಿರಣ್ ಮತ್ತೆ ಅಭಿವೃದ್ಧಿಗಳ ಜೊತೆ ಒಂದು ರೈತರ ಹಬ್ಬ, ಮಂಡ್ಯ ಜಿಲ್ಲೆಯ ಹಬ್ಬ. ಈ ಒಂದು ಸಂಕ್ರಾಂತಿ ಜಿಲ್ಲೆಯ ಜನತೆಗೆ ಸಂತೋಷದ ಕೊಡಲಿ, ಜಿಲ್ಲೆಯ ಜನತೆ ಆರೋಗ್ಯ ಮತ್ತು ಐಶ್ವರ್ಯದಿಂದ ಇಡೀ ದೇಶದಲ್ಲೇ ಒಂದು ಚಟುವಟಿಕೆ ಜಿಲ್ಲೆಯಾಗಿರಲಿ ಅಂತೇಳಿ ಮಂಡ್ಯ ಜಿಲ್ಲೆಯ ಜನತೆಗೆ ಸಂಕ್ರಾಂತಿಯ ಶುಭಾಶಯಗಳನ್ನ ಕೋರ್ತಾ, ತಾಯಿ ಚಾಮುಂಡೇಶ್ವರಿ ಮಂಡ್ಯ ಜಿಲ್ಲೆಯ ಜನತೆಗೆ, ದೇಶದ ಜನತೆಗೆ ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾ ಜಿಲ್ಲೆಯ ಜನತೆಗೆ ಶುಭ ಕೊಡ್ತಾ ಎಲ್ಲ ಎಲ್ಲ ಜನರಿಗೆ ಖುಷಿ ಆಗ್ತಿದೆ. ಮೊದಲೆಲ್ಲ ಸಂಕ್ರಾಂತಿ ಹಬ್ಬ ಮಾಡಬೇಕಾದ್ರೆ ಕಣದಲ್ಲಿ ರಾಶಿಗಳನ್ನ ಕಟ್ಟಿ ಅಲ್ಲಿ ಪೂಜೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಇವತ್ತು ಇಲ್ಲಿ ಜಿಮ್ನಲ್ಲೂ ಕೂಡ ಒಂದು ಏನು ಹಳ್ಳಿ ವಾತಾವರಣದಲ್ಲಿ ಕಣ್ಣಲ್ಲಿ ಒಕ್ಕಣೆ ಕಣ್ಣದಲ್ಲಿ ಮಾಡ್ತೀವಿ. ಅದೇ ರೀತಿ ಇವತ್ತು ರಾಶಿಗಳನ್ನ ಪೂಜೆ ಮಾಡಿ ನಮ್ಮ ರೈತರು ಬೆಳೆಯುವಂಥ ವಸ್ತುಗಳು ಕಬ್ಬು ಆಗ್ಬೋದು, ಒಂದು ಬೆಲ್ಲ ಆಗ್ಬೋದು, ಉತ್ಪಾದನೆ ಮಾಡುವಂಥ ಬೆಲ್ಲ ಆಗ್ಬೋದು, ಎಲ್ಲವೂ ಇಟ್ಟು ಒಂದು ಇಷ್ಟೊಂದು ಒಳ್ಳೆಯ ವಾತಾವರಣದಲ್ಲಿ ಇವತ್ತು ಈ ಜಿಮ್ನ ಅಲಂಕರಿಸಿದ್ರಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ಮುಂಬರುವ ದಿನಗಳಲ್ಲಿ ಒಳ್ಳೆಯ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕೊಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಾನು ನಿಜವಾಗಲೂ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಹೊಸ ನೂತನವಾದ ಜಿಮ್ ಉಪಕರಣಗಳನ್ನು ಅಳವಡಿಸಿ ಎಲ್ಲ ನನ್ನ ಮಂಡ್ಯ ತಾಲೂಕಿನ ಮಂಡ್ಯ ಇರ್ತೇವೆ. ಹಾಗೆ ಯೋಗ ಮಿತ್ರರು ಕೂಡ ಆ ಜಿಮ್ನ ಒಂದು ರೀತಿಯಲ್ಲಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡು ಎಲ್ಲರೂ ಸಹ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಆ ಭಗವಂತ ಒಳ್ಳೆಯದು ಮಾಡಲಿ. ಹಾಗೆ ಜಿಮ್ಮು ಕೂಡ ಯಶಸ್ವಿಯಾಗಿ ನಡೀಲಿ. ಮುಂದಿನ ಬೇರೆ ಬೇರೆ ಬ್ರಾಂಚ್ ಕೂಡ ಓಪನ್ ಮಾಡಿ ಅವರು ಎಲ್ಲರೂ ಬರೀ ಜಿಮ್ಮು ಸಹ ಎಲ್ಲ ಸಹಪಾಠಿಗಳು ಅಂತ ಹೇಳ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆ ಮೇಲಿರುವ ಎಲ್ಲ ಜನರಿಗೆ, ಅವರ ಪ್ರೀತಿಯ ಅಭಿಮಾನಿಗಳಿಗೆ, ಹಾಗೂ ಈ ಜಿಮ್ನ ಎಲ್ಲ ಯೋಗ ಮಿತ್ರರಿಗೆ ಹಾಗೂ ನಮ್ಮ ತಾಯಂದಿರಿಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅದನ್ನು ಧನ್ಯವಾದಗಳಿಗೆ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಸರ್ಕಾರ, ಥ್ಯಾಂಕ್ ಯು. ರಾಮಚಂದ್ರ ಅವರಿಗೆ ತುಂಬ ಧನ್ಯವಾದಗಳು. ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನು ಮಾಡಲಿಕ್ಕೆ ಸ್ಟೇಟ್ ಮಾಲೀಕರಾದಂಥ ಕಿರಣ್ ಅವರ ನೇತೃತ್ವದಲ್ಲಿ ಇವತ್ತು ಅದ್ದೂರಿಯಾಗಿ ಇವತ್ತು ಸ್ಟೇಟ್ ಸಂಭ್ರಮವನ್ನು ಮಾಡಿದ್ದೇವೆ. ಬಹುಶಃ ನಮಗೆ ಈ ಸಂಕ್ರಾಂತಿ ದಕ್ಷಿಣದಿಂದ ಉತ್ತರಕ್ಕೆ ಏನು ಸೂರ್ಯ ಇವತ್ತು ದಿಕ್ಕನ್ನ ಬದಲಾಯಿಸಿದೆ, ತನ್ನ ಪಥವನ್ನು ಬದಲಾಯಿಸಿ ಇವತ್ತಿನಿಂದ ಬೆಳಕು ಜಾಸ್ತಿ ಇರುತ್ತೆ. ಕತ್ತಲೆ ಹಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಉದ್ಯಮ ಅಮೃತಾಂಗಮಯ ಅಂತೇಳಿ ಅದಕ್ಕೋಸ್ಕರ ಇವತ್ತು ಸಂಕ್ರಾಂತಿ ಎಲ್ಲರೂ ಒಳ್ಳೆ ರುಚಿಯನ್ನ ಕೊಡಿ ಅಂತ ಹೇಳ್ತಾ ಇವತ್ತು ಸಭೆಯನ್ನು ಉದ್ದೇಶಿಸಿ ಎಲ್ಲರೂ ವ್ಯಾಪಾರಿ
ಇದು ನಮ್ಮೆಲ್ಲರ ಹಿಂದೂ ಸಂಸ್ಕೃತಿಯ ಪ್ರಕಾರ ಮೊದಲನೇ ಹಬ್ಬ. ಸೊ ಈ ಹಬ್ಬದ ಉಪಯೋಗ ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಒಂದು ವೇದಿಕೆ ಮೇಲೆ ಕೂರಿಸಿ ಸನ್ಮಾನ ಮಾಡಿದ ನಮ್ಮ ಕಿರಣ್ ಈ ಮುನ್ನ ಮಾಹಿತಿ ಇವರಿಗೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಮತ್ತು ನಾನು ಕೆಲವು ದಿನ ಈ ಊರಿಗೆ ಬರ್ತಾ ಇದ್ದೆ, ಸೊ ಕಾರಣಾಂತರಗಳಿಂದ ಬರ್ತಾ ಇಲ್ಲ. ಸೊ ಮತ್ತೊಮ್ಮೆ ಎಲ್ಲರೂ ಸಂಕ್ರಾಂತಿಯ ಮತ್ತು ಶುಭಾಶಯಗಳು ಮತ್ತು ನಮ್ಮ ಕಟ್ಟಿ ಮತ್ತು ಸನ್ಮಾನ ಕೊಟ್ಟು ಗೌರವಿಸಿದಂತೆ ಎಲ್ಲರಿಗೂ ನಮಸ್ಕಾರ. ಆಮೇಲೆ ಬೆಳಿಗ್ಗೆ ಬಂದು ವ್ಯಾಯಾಮವನ್ನ ಖಂಡಿತಕ್ಕಂಥ ಭಕ್ತರು ಎಲ್ಲರ ಹಿರಿಯರು ಹಾಗೂ ಆರ್ಟಿಒನ ಅಧಿಕಾರಿಗಳು ಆದಂತಹ ಚಂದ್ರಪ್ರಸಾದ್ ಮಾತಾಡ್ತಾರೆ. ಈ ಸುಂದರ ಸಮಿತಿಯಲ್ಲಿ ಮುಖ್ಯ ವೇದಿಕೆ ಮುಖ್ಯಕ್ಕೆ ನಿಮ್ಮ ಸಹಕಾರ ಅತಿ ಮುಖ್ಯವಾಗುವುದು. ನಾನು ನೋಡಿದಾಗ ನಿಜವಾಗ್ಲೂ ಅವರು ನಮ್ಮ ಸಂಪ್ರದಾಯನ ತುಂಬ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ವ್ಯಾಪಾರ ಮಾಡ್ತಾ ಈಗ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಆಚರಣೆಯ ಎಲ್ಲ ಹಿರಿಯರಿಗೂ ಸರ್ ಹಾಗೆ ಈ ಕಡೆ ನೋಡಿ ಸರ್, ಮೊಬೈಲಿಂದ ಸರ್ ಈ ಕಡೆ ಕ್ಯಾಮ್ ಹಾಂ ಓಕೆ ಸರ್. ಸರ್ ಈ ಕಡೆ ನೋಡಿ, ಕ್ಯಾಮ್ ನೋಡಿ. ಓಕೆ ಸರ್. ನನ್ನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಭಗವಂತ ನಮ್ಮ ಎಲ್ಲ ರೈತಾಪಿ ವರ್ಗದ ಮತ್ತು ನಮ್ಮ ಎಲ್ಲ ವರ್ಗದ ಜನರಿಗೆ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದ ತರಲಿ ಅಂತ ಹೇಳ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಇಂಡಿಯಾ ಜನತೆಗೆ ಸ್ಟೇಟ್ ಫಿಟ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಇವತ್ತು ನಾವು ಏನು ಒಂದು ಸುಗ್ಗಿ ಸಂಭ್ರಮವನ್ನು ನಾವು ಮಕರ ಸಂಕ್ರಾಂತಿಯ ಪ್ರಯುಕ್ತ ಸ್ಟೇಟ್ ಫಿಟ್ ವತಿಯಿಂದ ಇವತ್ತು ನಮ್ಮ ಒಂದು ಸ್ಟೇಟ್ ಫಿಟ್ ಅಲ್ಲಿ ಆಯೋಜನೆ ಮಾಡಲಾಗಿತ್ತು. ನಮ್ಮ ತಂಡದ ಸದಸ್ಯರೆಲ್ಲ ಭಾಳ ಸಂಭ್ರಮದಿಂದ ಈ ಒಂದು ಹಬ್ಬದ ಆಚರಣೆಯನ್ನು ಇವತ್ತು ಇಲ್ಲಿ ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಮಕರ ಸಂಕ್ರಾಂತಿ ಹಬ್ಬದ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಹೇಳ್ತೀನಿ. ಒಳ್ಳೆಯ ಏನು ಸ್ಟೇಟ್ ಫಿಟ್ ಅಂತ ಜಿಮ್ಗಳಿಗೆ ತಾವೆಲ್ಲ ಜಾಯಿನ್ ಆಗಬೇಕು.
ಏನು ಸದೃಢವಾಗಿದ್ದರೆ ನಮ್ಮ ಮನಸ್ಸು ಕೂಡ ಉಲ್ಲಾಸವಾಗಿರುತ್ತೆ, ನಾವು ಮಾಡೋ ಕೆಲಸ ಕಾರ್ಯಗಳು ಕೂಡ ಅಚ್ಚುಕಟ್ಟಾಗಿ ನೆರವೇರ್ತವೆ. ಸೊ ನಮ್ಮ ತಂಡದ ಕಡೆಯಿಂದ ಎಲ್ಲರಿಗೂ ನಾನು ಈ ಒಂದು ಹಬ್ಬದ ಶುಭಾಶಯಗಳನ್ನ ಬಯಸ್ತೇನೆ. ಧನ್ಯವಾದ. ಮಾತಾಡ್ಬೇಕಾ? ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಸ್ಟೇಟ್ ಫಿಟ್ ಕ್ಲಬ್ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಸಂಕ್ರಾಂತಿ ಹಬ್ಬ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಜಿಮ್ನಲ್ಲಿ ಎಲ್ರಿಗೊಂದು ಕೆಲವೊಂದು ಅನುಮಾನಗಳು ಮೂಡಿಸುತ್ತೆ. ಏನು ಸಂಕ್ರಾಂತಿ ಹಬ್ಬ ಅಂದರೆ ಜಿಮ್ನಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಏನು ಉದ್ದೇಶ ಅನ್ನೋದನ್ನ ತುಂಬ ಜನ ನಮ್ಮನ್ನ ಕೂಡ ಕೇಳಿದ್ರು. ಈಗ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ, ಒಂದು ಆಯುಧ ಪೂಜೆ ಆಗಿರ್ಬೋದು, ಇನ್ನಿತರ ಎಲ್ಲ ನಮ್ಮ ಹಿಂದುತ್ವದ ಹಬ್ಬಗಳಾಗಿರ್ಬೋದು, ನಮ್ಮ ಹಿಂದುತ್ವದಲ್ಲಿ ಎಲ್ಲರೂ ಮಾಡ್ತಾರೆ. ಆದರೆ ಸಂಕ್ರಾಂತಿ ಹಬ್ಬದ ವಿಶೇಷ ಏನು ಅಂತಂದರೆ, ಇವತ್ತು ನಮ್ಮ ರೈತಾಪಿ ವರ್ಗದ ಮೊದಲನೇ ಫಸಲು, ಅದು ಸುಗ್ಗಿ ಸಂಭ್ರಮ ಅಂತ ನಮ್ಮಲ್ಲಿ ಎಲ್ಲರೂ ಒಂದು ಆಚರಣೆನ ಅವತ್ತಿಂದ ಆ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಪೂರ್ವಿಕರು ಮಾಡ್ಕೊಂಬಂದಿದ್ದಾರೆ. ಬಟ್ ಈ ಸಂಭ್ರಮ ಇವತ್ತಿನ ಪೀಳಿಗೆಗೆ ಸ್ವಲ್ಪ ಅದು ಕಣ್ಮರೆಯಾಗಿದೆ. ಹಾಗಾಗಿ ಮತ್ತೆ ಅದನ್ನ ಎಲ್ರಿಗೂ ಇದೊಂದು ನಮ್ಮ ಒಂದು ಸುಗ್ಗಿ ಹಬ್ಬ, ಇದು ನಾಡಿನ ಸಮಸ್ತ ಎಲ್ಲ ಜನತೆಗೂ ಕೂಡ ತಿಳಿಬೇಕು. ಇದನ್ನು ನಮ್ಮ ಮೂಲಕನೂ ಕೂಡ ನಾವು ಕೂಡ ಇದನ್ನ ಮಾಡಬೇಕು ಅಂತ ಇದನ್ನೆಲ್ಲರೂ ಇಚ್ಛೆಪಟ್ಟು ಎಲ್ಲರೂ ಕೈ ಜೋಡಿಸಿ, ಸ್ನೇಹಿತರೆಲ್ಲ ಕೈ ಜೋಡಿಸಿ, ಹಾಗೂ ನಮ್ಮ ಸ್ಟೇ ಫಿಟ್ ಜಿಮ್ ಪ್ರೊಪ್ರೈಟರ್ ಆದಂಥ ಕಿರಣ್ ಅವರು ಕೂಡ ಕೈ ಜೋಡಿಸಿ ಇದನ್ನು ಮಾಡ್ತಾಯಿದ್ದೀವಿ. ಇದನ್ನು ವರ್ಷಗಳು ಕೂಡ ಮಾಡ್ಕೊಬರ್ತೀವಿ. ಏನಂತಂದರೆ ಈ ಸ್ಟೇ ಫಿಟ್ ಜಿಮ್ ಅಂದರೆ ಬಂದು ವರ್ಕೌಟ್ ಮಾಡ್ಕೊಂಡು ಹೋಗುವಂಥದ್ದಲ್ಲ. ಈ ಕ್ಲಬ್ಬಲ್ಲಿ ಎಲ್ಲ ಒಂದು ವಿಚಾರಗಳನ್ನು, ಒಂದು ಸಾಂಪ್ರದಾಯಿಕಗಳನ್ನು ಪ್ರತಿಯೊಂದನ್ನು ಕೂಡ ನಾವು ಜನರಿಗೆ ತಿಳಿಸ್ಬೇಕು. ಅದು ತಿಳಿಸ್ತಾ ನಾವು ಜನರ ಮಧ್ಯೆ ನಾವು ಇರಬೇಕು, ಎಲ್ಲರೂ ಫಿಟ್ ಆ್ಯಂಡ್ ಫೈನ್ ಆಗಿರಲಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇವಾಗ ಮಾಡ್ತಾ ಇರ್ತಾರೆ. ನಮ್ಮ ಸ್ಟೇ ಫಿಟ್ ಜಿಮ್ ವತಿಯಿಂದ ಅವಾಗ ಬೇರೆ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ. ಬಟ್ ಆದರೆ ಕಾರ್ಯಕ್ರಮ ಈಗ ಕೆಲವರು ಹೇಳ್ತಾರೆ ಜಿಮ್ಗೆ ಏನೋ ಶೋಕಿಗೆ ಹೋಗ್ತಾರೆ, ಏನೋ ಟೈಮ್ ಪಾಸ್ ಕೊಡ್ತಾರೆ ಅನ್ನುವಂಥದ್ದು. ನಾವು ಈ ಜಿಮ್ಗೂ ನಾವು ಏನು ಕಂಪ್ಯಾರಿಸನ್ ನಾವು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಸ್ಟೇ ಫಿಟ್ ಜಿಮ್ಮಲ್ಲಿ ಕೆಲವರು ಎಲ್ಲ ಕಡೆ ಹೋದ ತಕ್ಷಣ ನೀವು ಪ್ರೋಟೀನ್ ತೊಗೊಳ್ಳಿ, ಅದು ತೊಗೊಳ್ಳಿ, ಇದು ತೊಗೊಳ್ಳಿ, ಇದು ಅಂತ ನಮಗೆ ಮಿಸ್ಗೈಡ್ ಮಾಡೋ ಕಳಿಸಿದ್ರೆ ಹೊರತು ನಮಗೆ ಯಾವುದೇ ರೀತಿ ರಿಸಲ್ಟ್ ಬರಲಿಲ್ಲ. ಇದೇ ನಾವು ಸ್ಟೇ ಫಿಟ್ ಜಿಮ್ಮಲ್ಲಿ ಕಿರಣ್ ಅವ್ರನ್ನ ನಾವು ಇವತ್ತು ಕೋಚಾಗಿ ತೊಗೊಂಡಿದ್ದೀವಿ. ನಮಗೆ ಒಳ್ಳೆ ರಿಸಲ್ಟ್ ಇದೆ. ಅವ್ರ ಜೊತೆ ನಾವು ಸದಾ ಇರ್ತೀವಿ. ಸ್ಟೇ ಫಿಟ್ ಜಿಮ್ ಮುಂದೆ ಮುಂದುವರ್ಸ್ಕೊಂಡೋಗ್ಲಿ, ಈ ಥರ ಸುಗ್ಗಿ ಸಂಭ್ರಮ ಯಾವಾಗಲೂ ಮಾಡ್ತಾ ಇರಲಿ ಅಂತ ಕೇಳ್ತಾ ನಾನು ಈ ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್. ನಾಡಿನ ಜನತೆಗೆ ಸ್ಟೇ ಫಿಟ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನು ಸಂಕ್ರಾಂತಿ ಹಬ್ಬ ಅಂದರೆ ಹಿಂದೂಗಳಿಗೆ ಮೊದಲನೇ ಹಬ್ಬ. ಈ ಒಂದು ಹಬ್ಬವನ್ನು ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಭ್ರಮವಾಗಿ ಆಚರಣೆ ಮಾಡ್ತಾರೆ. ಬಹುಶಃ ಇದೊಂದು ನಮ್ಮ ರೈತರಿಗೆ ಒಂದು ಸುಗ್ಗಿ ಹಬ್ಬ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ರೈತರು ಬೆಳೀತಕ್ಕಂಥ ಬೆಳೆಗಳನ್ನು ಮತ್ತೆ ವೃದ್ಧಿಸ್ಕೊಳ್ಳಿ ಅಂತೇಳಿ ಇವತ್ತು ಈ ಸಂಕ್ರಾಂತಿಯ ಮುಂದೆ ಆಚರಣೆಯನ್ನು ಮಾಡ್ತೇವೆ. ಅದಕ್ಕೋಸ್ಕರ ಸಂಕ್ರಾಂತಿ ತಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಅಧಿಕಾರ, ಅಂತಸ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸ್ಟೇ ಫಿಟ್ ವತಿಯಿಂದ ನಾವೆಲ್ಲರೂ ಸಹ ಇವತ್ತು ಸ್ಟೇ ಫಿಟ್ ಸಂಭ್ರಮವನ್ನು ಈ ಒಂದು ಸ್ಟೇ ಫಿಟ್ನಲ್ಲಿ ಮಾಡಿದ್ದೇವೆ. ಮತ್ತು ಕೆಲವರು ಗಣ್ಯರನ್ನು ಕರೆದಿ ಅವರಿಗೆ ಸನ್ಮಾನಿಸಿದ್ದೇವೆ. ಇದೇ ರೀತಿ ಒಂದು ಸ್ಟೇ ಫಿಟ್ ಬರೀ ಜಿಮ್ಮಿಗೆ ಮಾತ್ರ ಸೀಮಿತ ಅಲ್ಲ, ಇದೊಂದು ಸಾಮಾಜಿಕ ಕಾರ್ಯಕ್ರಮಕ್ಕೂ ಮತ್ತು ಧಾರ್ಮಿಕವಾಗಿಯೂ ಹಾಗೂ ಹೋರಾಟಕ್ಕೂ ನಾವೆಲ್ಲರಿಗೂ ಸಹ ಒಂದು ಸೀಮಿತ ಆಗಿರ್ತಕ್ಕಂಥ ಒಂದು ಸ್ಟೇ ಫಿಟ್ ಜಿಮ್ ಇದು. ಅದಕ್ಕೋಸ್ಕರ ನಾವೆಲ್ಲರೂ ಸ್ಟೇ ಫಿಟ್ ವತಿಯಿಂದ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ ಕೇಳ್ತಾರೆ. ಸ್ಟೇ ಫಿಟ್ ವತಿಯಿಂದ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಸ್ಟೇ ಫಿಟ್, ಜೈ ಸ್ಟೇ ಫಿಟ್. ವತಿಯಿಂದ ನಾಡಿನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ರೈತರು ಸುಗ್ಗಿ ಹಬ್ಬ ಇದು, ಎಲ್ಲರೂ ಇದೇ ಥರ ಆಚರಿಸಿ, ಇದು ಮೇನ್ ನಮ್ಮ ರೈತರಿಗೆ ಸಿಹಿ ಸಿಗಲಿ ಅಂತ ನಾವು ಸ್ಟೇ ಫಿಟ್ ಕ್ಲಬ್ ಕಡೆಯಿಂದ ಹಾರೈಸ್ತೀವಿ. ಓಕೆ, ಜೈ ಶ್ರೀರಾಮ್.